ವಿನೋದ್, ಇವರೇ ನಮ್ ಡ್ಯಾಡಿ ಮಮ್ಮಿ. ಏನ್ರಿ ಇವನು ನಿಮ್ ಗಂಗಾಧರ ಮಗ ಅಲ್ವಾ? ಕೈ ತೆಗಿಯೋ. ಡ್ಯಾಡಿ, ನಿನಗೆ ಹೇಳ್ತಾ ಇರೋದು. ಸಾರಿ ಮಿಸ್ಟರ್ ರಂಗನಾಥ್, ಅದನ್ನು ಹೇಳ್ಬೇಕಾದ್ದು ನೀವಲ್ಲ, ನಿಮ್ ಮಗಳು. ಗೆಟ್ ಔಟ್. ಐ ಸೇ ಯು ಗೆಟ್ ಔಟ್. ಯಾಕೆ ಡ್ಯಾಡಿ? ಕಾರಣ ನಾನ್ ಹೇಳ್ತೀನಿ ಪ್ರಿಯ. ನಿಮ್ಮ ಅಪ್ಪನಿಗೂ ನನಗೂ ತುಂಬಾ ಹಳೆ ಪರಿಚಯ. ನಮ್ಮಪ್ಪ ಡೆತ್ ಬೆಡ್ ನಲ್ಲಿದ್ದಾಗ ಅವ್ರನ್ನ ಡಿಲೀಟ್ ಮಾಡಿ ಉಪಾಯದಿಂದ ನಮ್ಮ ಆಸ್ತಿನೆಲ್ಲ ತನ್ನ ಹೆಸರು ಬರ್ಸ್ಕೊಂಡ ಒಬ್ಬ ಅಯೋಗ್ಯ ಅಂತ ನಿನಗೆ ಯಾವಾಗ್ಲೂ ಹೇಳ್ತಿದ್ನಲ್ಲ, ಅದು ಬೇರೆ ಯಾರು ಅಲ್ಲ, ಈ ನಿನ್ನ ಅಪ್ಪನೇ. ವಿನೋದ್, ನಮ್ಮಪ್ಪ ಸಹಜವಾಗಿ ಸಾಯ್ಲಿಲ್ಲ, ಅದು ಕೊಲೆ. ಅದನ್ನು ಗುಟ್ಟಾಗಿ ಮುಚ್ಚಿಟ್ಟು ಅದಕ್ಕೆ ಒತ್ತಾಸೆಯಾಗಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ಗೆ ನಿಮ್ಮಪ್ಪ ಫ್ಯಾಕ್ಟರಿಲಿ ಸೆಕ್ಯೂರಿಟಿ ಆಫೀಸರ್ ಕೆಲಸ ಕೊಟ್ಟಿದ್ದಾರೆ. ಯಾಕೆ? ವೈ? ಕೋಟ್ಯಾಧೀಶ್ವರರಾಗಿದ್ದ ನಮ್ಮನ್ನ 1000ಕ್ಕೆ 2000ಕ್ಕೆ ಭಿಕ್ಷೆ ಬೇಡೋ ಸ್ಥಿತಿ ತಂದಿದ್ದು ಈ ನಿಮ್ ಡ್ಯಾಡಿನೇ. ಸತ್ಯವಾಗ್ಲೂ ಹೇಳ್ತೀನಿ, ಈ ನಿನ್ನಪ್ಪ ನನಗೆ ಆ ಜನ್ಮ ವಿರೋಧಿ. ಆದ್ರೂ ಆ ಕಾರಣ ಇಟ್ಕೊಂಡು ನಾನು ಖಂಡಿತ ನಿನ್ ಮೇಲೆ ಸೇಡ್ ತೀರ್ಸ್ಕೊಳ್ಳಲ್ಲ. ಐ ಆಮ್ ಎ ಜೆಂಟಲ್ಮ್ಯಾನ್. ನಿಮ್ಮ ಅಪ್ಪನ ಸಂಬಂಧ ಕತ್ತರಿಸ್ಕೊಂಡು ನೀನ್ ಬರೋ ಹಾಗಿದ್ರೆ ನನ್ ಮನೆ ಬಾಗಿಲು ಸದಾ ನಿನಗೆ ತೆರೆದಿರುತ್ತೆ. ಬರ್ತೀನಿ ಮಿಸ್ಟರ್ ರಂಗನಾಥ್. ಅವ್ರು ಹೇಳ್ಬಿಟ್ಟು ಹೋದ್ರಲ್ಲ, ಅದೆಲ್ಲ ನಿಜ ತಾನೇ? ಮಮ್ಮಿ, ನನ್ ಗಂಡನ ಮೇಲೆ ಯಾರು ಸಂದೇಹ ಪಟ್ರು ನಾನ್ ಸಹಿಸೋದಿಲ್ಲ. ಸರಿ, ನಿನ್ ಗಂಡನ ಎದುರಿಗೆ ಅವರಷ್ಟೊಂದು ತಪ್ಪು ಹೊರಿಸಿದ್ರಲ್ಲ, ಅವ್ರನ್ನ ಯಾಕೆ ಹೊಡಿಲಿಲ್ಲ? ಅವನ್ನ ನಾನು 9 ತಿಂಗಳು ಹೊಟ್ಟೆಲಿ ಇಟ್ಕೊಂಡು ಹೆರ್ಲಿಲ್ವೇ? ಸೊ ಡ್ಯಾಡಿನ ಯಾರು ಸಂದೇಹ ಪಡ್ಕೊಡ್ದು ಅಷ್ಟೇ ತಾನೇ? ಯಾರೋ ಸಂದೇಹ ಪಟ್ರೆ ತಪ್ಪಿಲ್ವೇ? ನೀನ್ ಸಂದೇಹ ಪಟ್ಟಿದ್ ತಪ್ಪು. ನಾನು ಡ್ಯಾಡಿ ನಂಬ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಆದ್ರೆ ಅದೇ ರೀತಿಯಲ್ಲಿ ವಿನೋದ್ನು ನಂಬ್ತೀನಿ. ಈಗ ನಾನು ಏನ್ ಮಾಡು ಅಂತೀರಾ? ನಡೆದಿದ್ದನ್ನ ಮರ್ತು ಬಿಡು. ಹಾಗೆ ಅವನ್ನು ಮರ್ತು ಬಿಡು. ಕಾರಣ? ಹಿ ಈಸ್ ಎ ರೋಗ್. ನನ್ನ ಹತ್ರ ಹಾಗೆ ನಡ್ಕೊಳ್ಳಿಲ್ವಲ್ಲ? ಅವನು ನಿನಗೆ ಮೋಸ ಮಾಡ್ತಿದ್ದಾನೆ. ಹಿ ಈಸ್ ಎ ಬ್ಲಡಿ ಚೀಟ್. ನಾನು ಅವ್ರನ್ನ ಒಳ್ಳೆಯವ್ರನ್ನ ಮಾಡ್ತೀನಿ. ಅದು ಸಾಧ್ಯ ಇಲ್ಲ. ಹೆಣ್ಣಿಗೆ ಅಸಾಧ್ಯವಾದ್ದು ಯಾವುದೂ ಇಲ್ಲ. ಕನಸು ಕಾಣೋ ವಯಸ್ಸಿದು. 10-15 ವರ್ಷದಿಂದ ನಾನೇ ಅವನ್ನ ತಿದ್ದೋಕಾಗದೆ ಸೋತೋಗಿದ್ದೀನಿ. ಅಷ್ಟಕ್ಕೂ ಕಷ್ಟಪಟ್ಟು ತಿದ್ದಿ ಬದಲಾಯಿಸಾದ್ರೂ ಅವನ್ನೇ ಮದುವೆ ಆಗ್ಬೇಕು ಅನ್ನೋ ಹಠ ಯಾಕೆ? ಸಿಂಪಲ್, ನಾನು ಅವ್ರನ್ನ ಪ್ರೀತಿಸ್ತೀನಿ. ಪ್ರೀತಿ? ಇದು ಪ್ರೀತಿ ಅಲ್ಲಮ್ಮ, ವಿವೇಕ ಇಲ್ದಿರೋ ವಯಸ್ಸಿನಲ್ಲಿ ಬರೋ ಮೋಹ, ಇನ್ಫ್ಯಾಚುಯೇಷನ್. ವಾರಕ್ಕೊಂದ್ಸಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೈನ್ ಮಾಡಿ ಬರ್ತಿದ್ದ ಒಬ್ಬ ಕ್ರಿಮಿನಲ್ ಪ್ರೀತಿಸಿ ಮದುವೆ ಆಗಿ ಮನುಷ್ಯನನ್ನಾಗ ಮಾಡಿದವಳ ಹೊಟ್ಟೆಲಿ 9 ತಿಂಗಳು ಇದ್ದು ಬಂದವಳು ನಾನು. ನನ್ನ ಮನಸ್ಸಿನಲ್ಲೂ ಉಂಟಾಗಿರೋದು ಪ್ರೀತಿ ಡ್ಯಾಡಿ, ಇನ್ಫ್ಯಾಚುಯೇಷನ್ ಅಲ್ಲ. ನಿನ್ನ ಪ್ರೀತಿಸ್ತಾ ಇರೋನು ಒಳ್ಳೆಯವನಾಗಿರ್ತಾನೆ, ಯೋಗ್ಯನಾಗಿರ್ತಾನೆ ಅಂತ ತಿಳ್ಕೊಂಡು ನಾನು ನೀವಿಬ್ರು ಸೇರೋದಕ್ಕೆ ಉತ್ತೇಜನ ಕೊಟ್ಟೆ. ಆದ್ರೆ ಅವನು ಯಾರು ಅಂತ ಗೊತ್ತಾದ ಮೇಲೆ ನನ್ನ ಅಭಿಪ್ರಾಯನೇ ಬದಲಾಯಿಸ್ಕೊಂಡೆ. ಅಪ್ಪ ಅಮ್ಮ ಯಾವಾಗ್ಲೂ ಮಕ್ಕಳು ಸಂತೋಷವಾಗಿರೋದನ್ನ ಬಯಸ್ತಾರೆ. ಗಿಣಿನ್ ಸಾಕಿ ಬೆಕ್ಕಗೆ ಒಪ್ಸೋದಿಲ್ಲ. ನಿಮ್ ಮಗಳು ಒಂದ್ ಬೆಕ್ಕಗೂ ಒಂದ್ ಗಿಣಿಗೂ ಹುಡ್ದೊಳ್ತಾನೆ. ಮೈಂಡ್ ಯುವರ್ ಟಂಗ್ ಪ್ರಿಯಾ. ಸಾರಿ ಡ್ಯಾಡಿ, ನಾನು ಅವ್ರನ್ನೇ ಮದುವೆ ಮಾಡ್ಕೊಳ್ಳೋದು. ನಾನು ಒಪ್ಪಲ್ಲ ಅಂದ್ರೆ? ನನಗ್ ಬೇಕಾಗಿರೋದು ನಿಮ್ಮ ಒಪ್ಪಿಗೆ ಅಲ್ಲ, ಆಶೀರ್ವಾದ. ನೋಡಿದ್ರ ನಮ್ ಪ್ರೀತಿಗೆ ಅವಳು ಕೊಟ್ಟ ಬೆಲೆನ? ಹೌದು ಅಮ್ಮ, ಹೆಂಡತಿ ಅನ್ನೋದು ಕಡೆ ತನಕ ಇರೋ ಅನುಬಂಧ, ಮಗಳು ಅನ್ನೋದು ಕಡ್ದು ಹೋಗೋ ಸಂಬಂಧ ಅಂತ ಬರೀ ಮಾತಿನಲ್ಲಿ ಹೇಳ್ದೆ, ನಡವಳಿಕೆಲೇ ತೋರ್ಸ್ಬಿಟ್ಟು ಹೋಗ್ತಾ ಇದ್ದಾಳೆ ನಮ್ಮ ಪ್ರಿಯ. ನಾವು ಸಾಕಿದ ಗಿಣಿ ಆಕಾಶದಲ್ಲಿ ಹಾರೋಕ್ ಆಸೆ ಪಡ್ತಾ ಇದೆ, ಅದು ತಪ್ಪಲ್ಲ. ಆದ್ರೆ ಒಂದು ಹದ್ದಿನ ಜೊತೆ ಹಾರೋಕ್ ಹೋಗ್ತಾ ಇದೆಯಲ್ಲ, ಅದು ತಪ್ಪು. ನೀನ್ ಗಿಣಿ ನೋಡ್ಕೋ, ನಾನು ಆ ಹದ್ದನ್ನು ನೋಡ್ಕೋತೀನಿ. ಅರೆ, ನಮ್ ತಂದೆ ಫೋಟೋ ಇನ್ನು ಇಲ್ಲೇ ಇದೆ, ಅದನ್ನ ಇನ್ನು ಆಚೆ ಬಿಸಾಕಿಲ್ವಾ? ಇಳಿ ಕೆಳಗೆ.
ಐ ಸೆ ಗೆಟ್ ಡೌನ್. ಏನ್ ವಿಷಯ? ಮನೇಲಿ ಹೊತ್ತೋಗ್ಲಿಲ್ಲ, ತುಂಬಾ ಬೋರು. ಅದಕ್ಕೆ ಫ್ಯಾಕ್ಟ್ರಿಲಿ ಯಾವ್ದಾದ್ರು ಕೆಲಸ ಮಾಡೋಣ ಅಂತ ಬಂದೆ. ಗುಡ್. ಈಗ್ಲಾದ್ರೂ ದುಡಿಯೋಣ ಅನ್ನಿಸ್ತಲ್ಲ. ಮಾಣಿಕ್ಯಂ, ವಿನೋದ್ ಅಂತ ಒಬ್ಬನ್ ಕಳಿಸ್ಕೊಡ್ತೀನಿ. ಫ್ಯಾಕ್ಟ್ರಿ ಯೂನಿಫಾರ್ಮ್ ಕೊಟ್ಟು ದಿನಗೂಲಿ ಕೆಲ್ಸಕ್ಕೆ ಸೇರಿಸ್ಕೊಳ್ಳಿ. ಏನು, ನನಗೆ ದಿನಗೂಲಿ ಕೆಲಸ ಕೊಡ್ತೀಯಾ? ದಿನಗೂಲಿ ಅಂದ್ರೆ ಏನ್ ಸರ್? ಕೇವಲ ಅವ್ರ ಬೆವರೇ ಇವತ್ತು ನೀವು ಕುಡಿತಾ ಇರೋ ವಿಸ್ಕಿ. ಅವ್ರ ಸ್ಪ್ಯಾನರ್ ನಿಂದಾನೇ ಇವತ್ತು ನಿಮ್ ಬ್ಯಾನರ್ ನಿಂತಿರೋದು. ಅವರು 3 ಶಿಫ್ಟ್ ಕೆಲಸ ಮಾಡಿದ್ರೇನೆ ನನಗೂ ನಿಮ್ಗೂ 2 ಹೊತ್ತು ಊಟ. ಅರ್ಥ ಆಯ್ತಾ? ರಂಗನಾಥ್, ಆಸ್ತಿ ಎಲ್ಲ ನಿನ್ನ ಹೆಸರಿನಲ್ಲೇ ಇದೆ ಅನ್ನೋ ಸೊಕ್ಕು ನಿನ್ನ ಹೀಗೆ ಮಾತಾಡಿಸ್ತಾ ಇದೆ. ದೇವರ್, ಈ ರಂಗನಾಥ ಕೂಡ ಈ ಫ್ಯಾಕ್ಟ್ರಿನಲ್ಲಿ ದಿನಗೂಲಿಯಾಗೆ ಕೆಲಸಕ್ಕೆ ಸೇರಿದವನು. ವಿನೋದ್, ಸತ್ಯವಾಗ್ಲೂ ಹೇಳ್ತೀನಿ, ಈ ಫ್ಯಾಕ್ಟ್ರಿ, ಕಾರು, ಬಂಗ್ಲೆ ಇದ್ಯಾವುದು ನನಗೆ ಸ್ವಂತ ಅಲ್ಲ. ಈ ಯೂನಿಫಾರ್ಮ್ ಮಾತ್ರ ನನಗೆ ಸ್ವಂತ. ಈ ಬಟ್ಟೆ ಹಾಕೊಂಡು ಓಡಾಡೋ ಸಾವಿರಾರು ಕಾರ್ಮಿಕರು ನನಗೆ ಸ್ವಂತ. ಇನ್ನೂ ಅವ್ರ ಪೈಕಿ ಒಬ್ಬನಾಗಿ ಮಾಡ್ತೀನಿ. ಅದಕ್ಕೆ ನೀನು ಹೆಮ್ಮೆ ಪಡಬೇಕು. ಪರವಾಗಿಲ್ಲ, ನೀನ್ ಹೇಳ್ದಾಗೆ ಯೂನಿಫಾರ್ಮ್ ಹಾಕೋತೀನಿ. ಆದ್ರಷ್ಟಕ್ಕೆ ನೀನ್ ಗೆದ್ದುಬಿಟ್ಟೆ ಅನ್ಕೋಬೇಡ. ಈ ಫ್ಯಾಕ್ಟ್ರಿ ಯಜಮಾನಾಗಿ ಇದೇ ಸೀಟ್ನಲ್ಲಿ ನಾನು ಬಂದು ಕೂತ್ಕೊಳ್ಳಿಲ್ಲ, ನನ್ನ ಹೆಸರು ವಿನೋದೇ ಅಲ್ಲ, ಮಿಸ್ಟರ್ ರಂಗನಾಥ್. ಯುವರ್ ಡೇಸ್ ಆರ್ ನಂಬರ್. ಮಿಸ್ಟರ್ ವಿನೋದ್, ಮೈ ಸ್ಟೆಪ್ಸ್ ಆರ್ ಮೆಷರ್ಡ್. ಚಿಕ್ಕಣ್ಣ, ಮ್ಯಾನೇಜರ್ ಇವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಇವ್ರಿಗೆ ಕೆಲಸ ಕೊಡ್ಬೇಕಂತೆ. ಫ್ಯಾಕ್ಟ್ರಿ ಒಳಗಡೆ ಸಿಗರೇಟ್ ಸೇದಬಾರ್ದು ಅಂತ ರೂಲ್ಸ್ ಇದೆ, ಗೊತ್ತು ತಾನೆ? ನಿಮಗಿಂತ ಹೆಚ್ಚಾಗಿ ಈ ಫ್ಯಾಕ್ಟ್ರಿ ವಿಚಾರ ನನಗ್ ಗೊತ್ತು. ನನಗ್ ಕಷ್ಟಪಟ್ಟು ಕೆಲಸ ಮಾಡಿ ಅಭ್ಯಾಸ ಇಲ್ಲ. ಏನಿದ್ರು ಸ್ವಿಚ್ ಆನ್ ಸ್ವಿಚ್ ಆಫ್ ಕೆಲಸ ಕೊಡಿ. ಏನಪ್ಪ, ನಿಮ್ ಯೂನಿಯನ್ ಅಧ್ಯಕ್ಷರಾರು? ಏನು ಕಾಲಿದ ತಕ್ಷಣ ಪ್ರೆಸಿಡೆಂಟ್ ವಿಚಾರಿಸ್ತಿದ್ಯಾ? ಸ್ವಲ್ಪ ಕೆಲಸ ಇದೆ. ಅಲ್ಲಿ ನಿಂತಿದಾರಲ್ಲ ರತ್ನಂ ಅಂತ, ಅವ್ರೆ. ಹಲೋ ಮಿಸ್ಟರ್ ರತ್ನಂ. ಯಾರೇ ನೀವು? ವಿನೋದ್, ಹೊಸದಾಗಿ ಕೆಲ್ಸಕ್ಕೆ ಸೇರಿದ್ದೀನಿ. ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡೋದಿದೆ. ಏನ್ ಮಾತು? ಇವತ್ತಿನಿಂದ ನಾವೆಲ್ಲ ಫ್ರೆಂಡ್ಸ್. ಪ್ರತಿಯೊಬ್ಬರ ಕಷ್ಟ ಸುಖದಲ್ಲೂ ಎಲ್ಲರೂ ಸಮಭಾಗಿಗಳಾಗ್ಬೇಕು. ವಿನೋದ್, ನಿನ್ ಮನಸ್ಸು ತುಂಬಾ ದೊಡ್ಡದಪ್ಪ. ನನಗ್ ನಿಮ್ಮನ್ನೆಲ್ಲ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಕಷ್ಟಪಟ್ಟು ದುಡಿತೀರಾ, ಅವನು ಕೊಡೋ ಪುಡಿ ಕಾಸ್ನಷ್ಟು ಸಂಬಳ ತಗೋತೀರಾ. ಎಷ್ಟು ದಿವಸ ಅಂತ ಹೀಗೆ ದುಡಿದು ಆ ರೌಡಿ ಜೇಬ್ ತುಂಬಿಸ್ತೀರಾ? ಇದನ್ನೆಲ್ಲ ಯಾರು ಕೇಳೋರು? ನಮಗೆಲ್ಲ ಯಾರು ಸಪೋರ್ಟ್ ಇದೆ? ಯಾಕಿಲ್ಲ? ಫ್ಯಾಕ್ಟ್ರಿ ತನ್ನದೇ ಆಗಿದ್ರು ನಿಮ್ ಜೊತೆ ದಿನಗೂಲಿ ಹಾಕಿ ಕೆಲಸ ಮಾಡ್ತಿರೋ ವಿನೋದ್ ಇಲ್ವಾ? ದಿಮಾಕ್ ಮಾಡ್ಬೇಕಾದ್ ನಾನು ದಿನಗೂಲಿಯಾಗಿ ನಿಮ್ ಜೊತೆ ಕೆಲಸ ಮಾಡ್ತಿರೋದು ಯಾತಕ್ಕೆ? ನಿಮಗೆಲ್ಲ ಸಹಾಯ ಮಾಡೋಕೆ, ನಿಮಗೆಲ್ಲ ನ್ಯಾಯ ಸಿಗಲಿ ಅಂತ ಹೋರಾಡೋಕೆ. ನೀವೆಲ್ಲ ಸಹಕಾರ ಕೊಡೋದಾದ್ರೆ ಖಂಡಿತ ಕೊಡ್ತೀವಿ. ವಿನೋದ್ಗೋಸ್ಕರ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ. ಏನು ಮಾಡ್ಬೇಕಾಗಿಲ್ಲ. ನಾಳೆ ದಿವಸ ನೀವೆಲ್ಲ ಸೇರಿ ರಂಗನಾಥ್ ಮ್ಯಾನೇಜ್ಮೆಂಟ್, ರಂಗನಾಥ್ಗೆ, ರಂಗನಾಥ್ಗೆ, ರಂಗನಾಥ್, 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 ರಂಗನಾಥ್ಗೆ, ರಂಗನಾಥ್ಗೆ, ಸರ್ವಾಧಿಕಾರಿಗೆ, ಬೀದಿ ರೌಡಿಗೆ, ಬೀದಿ ರೌಡಿಗೆ, ಸರ್ವಾಧಿಕಾರಿಗೆ, ಸೆಕ್ಯೂರಿಟಿ ಆಫೀಸರ್ ಜಗದೀಶ್ಗೆ. ನನ್ನ ವಿಷಯ ಏನ್ ಬೇಕಾದ್ರೂ ಮಾತಾಡಿ. ಬೇರೆಯವ್ರ ವಿಷಯ ಮಾತಾಡಿದ್ರೆ ಒಬ್ಬೊಬ್ಬನ್ನು ಕತ್ತರಿಸಾಕ್ಬಿಡ್ತೀನಿ. ನಾನು ಯಾರು ಅಂತ ಗೊತ್ತು ತಾನೆ? ಗೊತ್ತು. ಬೀದಿ ರೌಡಿಗೆ, ಬೀದಿ ರೌಡಿ. ನೀವೇ ಹೇಳ್ತಾ ಇದ್ದೀರಾ ನಾನು ಬೀದಿ ರೌಡಿ ಅಂತ. ಯಾವನಾದ್ರೂ ಗಲಾಟೆ ಮಾಡಿದ್ರೆ ಅದನ್ನೇ ಹೌದು ಅಂತ ಸಾಧಿಸಿ ತೋರಿಸ್ಬಿಡ್ತೀನಿ. ಏನೇ ಮಾತಾಡೋದಿದ್ರು ಒಳಗಡೆ ಬಂದು ಮಾತಾಡಿ. ಒಳಗ್ ಬಂದು ಮಾತಾಡಲ್ಲ ಅಂದ್ರೆ ನಿನ್ನ ಒಳಗಡೆ ತಳಿಸ್ಬಿಡ್ತೀನಿ. ಈಗ ಸ್ಟ್ರೈಕ್ ನೋಟಿಸ್ ಇಲ್ಲದೆ ಹೋರಾಟ ನಡೆಸೋದು ಕಾನೂನು ವಿರೋಧ. ಕಾರ್ಮಿಕರ ಮಾಲೀಕರ ಸಂಬಂಧ ತಂದೆ ಮಕ್ಕಳ ಅನುಬಂಧ ಇದ್ದಾಗೆ. ನಡಿಬೇಕಾದ ಚರ್ಚೆ 4 ಗೋಡೆಗಳ ಮಧ್ಯೆ ನಡಿಬೇಕೆ ಹೊರತು ಬೀದಿಗೆ ಬಂದ್ರೆ ನಾಚಿಕೆಗೇಡು. ಒಳಗಡೆ ಬನ್ನಿ. ನ್ಯಾಯ ಸಿಗೋವರೆಗೂ ನಾವು ಒಳಗ್ ಬರೋಲ್ಲ. ಯಾವ ನ್ಯಾಯ? ಯಾವ ನ್ಯಾಯ? 15 ವರ್ಷಕ್ಕೆ ಮುಂಚೆ ನೀನೊಬ್ಬ ಸಾಮಾನ್ಯ ದಿನಗೂಲಿ, ನಮ್ಮ ಹಾಗೆ ಕಾರ್ಮಿಕ. ಆದ್ರೆ ಇವತ್ತು ಕೋಟ್ಯಾಂತರ ರೂಪಾಯಿ ಆಸ್ತಿವಂತ. ಹೇಗ್ ಬಂತು ಇಷ್ಟೆಲ್ಲ ಆಸ್ತಿ? ಕಷ್ಟಪಟ್ಟಿದ್ದೀನಿ, ಕಾಯಕವೇ ಕೈಲಾಸ ಅಂತ ದುಡ್ದಿದ್ದೀನಿ. ನಿನ್ನ ಹಾಗೆ ಗುಂಪು ಸೇರಿಸ್ಕೊಂಡು ಪುಂಡತನ ಮಾಡ್ಲಿಲ್ಲ. ನೀನೇನ್ ಮಾಡ್ದೆ ನನಗ್ ಗೊತ್ತಿಲ್ಲೇನೋ. ನಮ್ಮ ಅಪ್ಪನಿಗೆ ಮೋಸ ಮಾಡಿ ಒಳ್ಳೆ ಹೊಡೆದ ಗುಳ್ಳೆನರಿ ನೀನು. ಅದು ನಮ್ಮಿಬ್ರಿಗೆ ಸೇರಿದ ವಿಷಯ. ಸ್ವಂತ ವಿಷಯನ ಸಾರ್ವಜನಿಕರ ಸಮಸ್ಯೆ ಮಾಡಬೇಡ.
ಇದರಲ್ಲಿ ನಮ್ ಸಮಸ್ಯೆನೂ ಇದೆ. ಆಗ ಫ್ಯಾಕ್ಟರಿ ನಮ್ಮ ಹೆಸರಲ್ಲಿತ್ತು, ಈಗ ಆಡಳಿತ ನಿಮ್ ಕೈಯಲ್ಲಿದೆ. ಹಣ ಸಂಪಾದನೆ ಮಾಡಿದ್ರಿ, ಬಂಗ್ಲೆ ಕಟ್ಸ್ಕೊಂಡ್ರಿ, ಕಾರ್ ಇಟ್ಕೊಂಡ್ರಿ, ನಮಗೋಸ್ಕರ ಏನ್ ಮಾಡಿದ್ರಿ? ಹಸ್ತಿರೋ ಮಗು ಹಾಲು ಕೊಡೋದು ತಾಯಿ ಕರ್ತವ್ಯ. ಅಕ್ಕರೆಯಿಂದ ಮುದ್ದಾಡಿ ಬೆಳೆಸೋದು ಅವಳು ಹೊಣೆ. ಆ ತಾಯಿ ಯಾವತ್ತೂ ಮಗುನ್ ನೋಡಿ ನಾನು ಅದನ್ನ ಮಾಡ್ದೆ ಇದನ್ನ ಮಾಡ್ದೇನಲ್ಲ. ನಾನು ನಿಮ್ಗೇನ್ ಮಾಡಿದ್ದೀನಿ ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಮನಸ್ಸಾಕ್ಷಿ ಅನ್ನೋದಿದ್ರೆ ಅರ್ಥ ಮಾಡ್ಕೊಳ್ಳಿ. ಬಂಧುಗಳೇ, ಇಲ್ಲಿವರೆಗೂ ನಿಮ್ ಸ್ನೇಹಿತನಾಗಿ ಮಾತಾಡ್ದೆ, ಈಗ ಈ ಫ್ಯಾಕ್ಟರಿ ನಿರ್ವಾಹಕನಾಗಿ ಮಾತಾಡ್ತಾ ಇದ್ದೀನಿ. ಗುಂಪು ಕಟ್ಟಿ ಕೂಗೋದನ್ನ ನಿಲ್ಸಿ ಕೆಲ್ಸಕ್ಕೆ ಬನ್ನಿ. ಬರ್ದಿದ್ರೆ ಏನೋ ಮಾಡ್ತೀಯಾ? ಬ್ಲಡಿ ಫೂಲ್. ಕೋಳಿ ಕೂಗ್ದಿದ್ರೆ ಬೆಳಗಾಗೋದಿಲ್ವಾ? ನಾಳೆ ಬೆಳಗ್ಗೆ 9 ಗಂಟೆಗೆ ಸೈರನ್ ಕೂಗುತ್ತೆ, ಕೆಲಸಗಾರರ ತಂಡ ಬರುತ್ತೆ, ಕೆಲಸ ನಡೆಯುತ್ತೆ. ಮಿಸ್ಟರ್ ರಂಗನಾಥ್, ಕಾರ್ಮಿಕರು ಸ್ಟ್ರೈಕ್ ಮಾಡ್ತಿರುವಾಗ ಯಾವ ನನ್ನ ಮಗ ಬರ್ತಾನೆ ಕೆಲಸ ಮಾಡೋಕೆ? ಬರ್ತಾರೆ. ಅವ್ರನ್ನ ತಡೆಯೋ ಶಕ್ತಿ ಯಾವ ನನ್ನ ಮಗನಿಗೂ ಇಲ್ಲ. ಚಾಲೆಂಜ್? ನನ್ ಮುಂದೆ ನೀನು ಬಚ್ಚ. ನಾಳೆ ಯಾವನಾದ್ರೂ ಈ ಫ್ಯಾಕ್ಟರಿ ಒಳಗೆ ಕಾಲಿಟ್ರೆ ಅವ್ರ ಕೈ ಕಾಲು ಮುರಿದು ಬಿಡ್ತೀವಿ. ಏನೇ ಬರಲಿ, ಏನೇ ಬರಲಿ.